ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸೊಡ್ಡಳ ಬಾಚರಸರ ಒಂದು ವಚನ. ಭಕ್ತರಲ್ಲದವರೊಡನೆ ಆಡದಿರು ಭಕ್ತರಲ್ಲದವರೊಡನೆ ಆಡದಿರು ಅರ್ಥದ ಆಸೆಗೆ ದುರ್ಜನರ ಸಂಗವ ಮಾಡದಿರು ಭಕ್ತರಲ್ಲದವರೊಡನೆ ಆಡದಿರು ಉತ್ತಮರ ಕೆಡೆ ನುಡಿಯದಿರು ಮುಂದೆ ಹೊತ್ತ ಹೊರೆ ದಿಮ್ಮಿತ್ತಹುದು. ಉತ್ತಮರ ಕೆಡೆ ನುಡಿಯದಿರು ಮುಂದೆ ಹೊತ್ತ ಹೊರೆ ದಿಮ್ಮಿತ್ತಹುದು. ನಿತ್ಯವಲ್ಲದ ದೈವಕ್ಕೆ ಎರಗದಿರು ನಿತ್ಯವಲ್ಲದ ದೈವಕ್ಕೆ ಎರಗದಿರು ಕರ್ತೃ ಸೊಡ್ಡಳನ ನೆರೆ ನಂಬು ಡಂಬಕ ಬೇಡ ಭಕ್ತರಲ್ಲದವರೊಡನೆ ಆಡದಿರು ಈ ವಚನದ ಭಾವಾರ್ಥ: ಭಕ್ತರಲ್ಲದವರೊಡನೆ ಆಡದಿರು ಎಂದು ಆಡದೇ ಇರತಕ್ಕಂಥ ವಿಚಾರವನ್ನ ಮತ್ತೆ ಮತ್ತೆ ಹೇಳುತ್ತಿದ್ದಾರೆ. ಇಲ್ಲಿ ಭಕ್ತರಲ್ಲದವರು ಎಂದರೆ ಕೇವಲ ದೇವರನ್ನು ನಂಬದವರು ಅಲ್ಲ, ಆತ್ಮತತ್ವದ ಕುರಿತು ಗೌರವವಿಲ್ಲದವರು, ಜೀವನವನ್ನ ಕೇವಲ ಭೋಗ ಲಾಭ ಅಹಂಕಾರದ ಮಟ್ಟದಲ್ಲೇ ನೋಡುವವರು ಭಕ್ತರಲ್ಲದವರು. ಆಡುವುದು ಎಂದರೆ ಸಾಮಾನ್ಯ ಮಾತುಕತೆ ಮಾತ್ರವಲ್ಲ, ಮನಸ್ಸನ್ನು ಹಂಚಿಕೊಳ್ಳುವುದು, ಮನಸ್ಸಿನ ಭಾವನೆಗಳನ್ನ ಮತ್ತೊಬ್ಬರ ಜೊತೆ ಹಂಚಿಕೊಳ್ಳುವುದು, ಅಭಿಪ್ರಾಯಗಳನ್ನ ವಿನಿಮಯ ಮಾಡಿಕೊಳ್ಳುವುದು, ಮೌಲ್ಯಗಳಲ್ಲಿ ಮಿಶ್ರಣಗೊಳ್ಳುವುದು. ಮಾನವನ ಮನಸ್ಸು ಸಂಘದಿಂದ ರೂಪುಗೊಳ್ಳುತ್ತದೆ. ಯಾರ ಜೊತೆ ನಾವು ನಿರಂತರವಾಗಿ ಬೆರೆಯುತ್ತೇವೆಯೋ ಅವರ ಚಿಂತನೆ ನಮ್ಮೊಳಗೆ ನಿಧಾನವಾಗಿ ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಶರಣನು ತನ್ನ ಅಂತರಂಗವನ್ನು ರಕ್ಷಿಸಿಕೊಳ್ಳಲು, ಸಾಧನೆಯಲ್ಲಿ ಸ್ಥಿರತೆ ಇರಿಸಲು ಭಕ್ತಿಯ ವಿರುದ್ಧ ದಿಕ್ಕಿನಲ್ಲಿ ಸಾಗುವವರೊಂದಿಗೆ ಆತ್ಮೀಯತೆ ಮಾಡಬಾರದೆಂದು ಈ ಸಾಲು ಹೇಳುತ್ತದೆ. ಇದು ತಿರಸ್ಕಾರವಲ್ಲ, ಆತ್ಮ ಶಿಸ್ತಿನ ನಿಯಮ. ಮುಂದೆ ಅರ್ಥದಾಸೆಗೆ ದುರ್ಜನರ ಸಂಗವ ಮಾಡದಿರು. ಅರ್ಥದಾಸೆ ಎಂದರೆ ಹಣದ ಅವಶ್ಯಕತೆಯಲ್ಲ, ಹಣದ ಮೇಲಿನ ಅತಿಯಾದ ವ್ಯಾಮೋಹ, ಅತಿಯಾದ ಅವಲಂಬನೆ, ಲಾಭವೇ ಜೀವನದ ಕೇಂದ್ರ ಎಂಬ ಮನೋಭಾವ. ಈ ಅತಿಯಾಸೆ ಮನುಷ್ಯನನ್ನು ದುರ್ಜನತೆಯ ಕಡೆಗೆ ಸೆಳೆಯುತ್ತದೆ. ಅವರು ಲಾಭದ ಭರವಸೆಯಿಂದ ಅಸತ್ಯ, ಅನ್ಯಾಯ, ಕುಟಿಲತೆಗಳನ್ನು ಸಹಜವಾಗಿಸಿ ತೋರಿಸುತ್ತಾರೆ. ಶರಣನು ಅರ್ಥವನ್ನು ಜೀವನದ ಸಾಧನವಾಗಿ ಮಾತ್ರ ನೋಡಬೇಕು. ಗುರಿಯನ್ನಾಗಿ ಮಾಡಿದ ಕ್ಷಣದಲ್ಲೇ ಆತ್ಮ ಮಾರ್ಗ ಕುಸಿಯುತ್ತದೆ. ದುರ್ಜನರ ಸಂಘದಿಂದ ಲಾಭ ದೊರಕಬಹುದು, ಆದರೆ ಅದು ಶಾಶ್ವತವಾದ ಲಾಭವಲ್ಲ. ಅದು ಮನಸ್ಸಿನ ಶುದ್ಧತೆಯನ್ನು ಹಾಳು ಮಾಡುತ್ತದೆ. ತಾತ್ವಿಕವಾಗಿ ಇದು ಹೇಳುವುದು, ಅಶುದ್ಧ ಸಾಧನದಿಂದ ಶುದ್ಧ ಗುರಿ ಸಾಧ್ಯವಾಗುವುದಿಲ್ಲ. ಅರ್ಥಕ್ಕಾಗಿ ಆತ್ಮವನ್ನೇ ತ್ಯಜಿಸಬಾರದು ಎಂಬ ಎಚ್ಚರಿಕೆಯು ಈ ಸಾಲಿನಲ್ಲಿದೆ. ಉತ್ತಮರ ಕೆಡೆ ನುಡಿಯದಿರು. ಉತ್ತಮರು ಎಂದರೆ ತತ್ವದಲ್ಲಿ ಮುನ್ನಡೆದವರು, ಗುಣದಲ್ಲಿ ಉನ್ನತರು, ಸಾಧನೆಯಲ್ಲಿ ನಿಷ್ಠಾವಂತರಾಗಿರತಕ್ಕಂಥವರು. ಅವರ ಕುರಿತು ಕೆಡೆ ನುಡಿಯದಿರು ಎಂದರೆ ಅವರ ದೋಷಗಳನ್ನು ಹುಡುಕಿ ಮಾತನಾಡುವುದು, ನಿಂದೆ ಮಾಡುವುದು, ತಾನು ಮೇಲು ಎಂಬ ಭಾವದಲ್ಲಿ ತೀರ್ಪು ನೀಡುವುದು. ಇದು ಅಹಂಕಾರದ ಸೂಕ್ಷ್ಮ ರೂಪ. ತಾತ್ವಿಕವಾಗಿ ನೋಡಿದರೆ ಉತ್ತಮರ ದೋಷ ಕಂಡು ಹೇಳುವ ಹಕ್ಕು ಅಪೂರ್ಣ ಚಿತ್ತಕ್ಕೆ ಬರುವುದಿಲ್ಲ. ಶರಣನು ತನ್ನ ಅಂತರಂಗವನ್ನು ಶುದ್ಧಗೊಳಿಸಿಕೊಳ್ಳುವ ಬದಲು
ಇತರರ ದೋಷಗಳಲ್ಲಿ ತೊಡಗಿಕೊಂಡರೆ ಸಾಧನೆ ಹೊರಗೆ ತಿರುಗುತ್ತದೆ. ಬಹಿರಂಗವಾಗಿ ಆಕರ್ಷಣೀಯವಾದ ಪ್ರಾಪಂಚಿಕ ಸುಖದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಉತ್ತಮರನ್ನು ನಿಂದಿಸುವುದರಿಂದ ಅವರ ಮಹತ್ವ ಕಡಿಮೆಯಾಗುವುದಿಲ್ಲ, ಆದರೆ ನಿಂದಿಸುವವನ ಚಿತ್ತ ಮಲಿನವಾಗುತ್ತದೆ. ಈ ಸಾಲು ಶರಣನಿಗೆ ವಿನಯ ಮತ್ತು ಆತ್ಮ ಪರಿಶೀಲನೆಯ ಪಾಠವನ್ನು ಕಲಿಸುತ್ತದೆ. ಮುಂದೆ ಹೊತ್ತವರೇ ದಿಮ್ಮಿತ್ತಹುದು. ಈ ಸಾಲು ಕರ್ಮ ಸಿದ್ಧಾಂತದ ಗಂಭೀರ ಘೋಷಣೆಯನ್ನ ಸೂಚಿಸುತ್ತದೆ. ಇದು ನಾವು ಹೊರುವ ತಪ್ಪು ಸಂಘ, ತಪ್ಪು ಆಸೆ, ತಪ್ಪು ಮಾತು, ತಪ್ಪು ಕರ್ಮ ಎಲ್ಲವೂ ಮುಂದೆ ಭಾರವಾಗಿ ಮರಳುತ್ತವೆ. ಹೊರೆ ಎಂದರೆ ಕೇವಲ ಪಾಪವಲ್ಲ, ಮನಸ್ಸಿನ ಅಶಾಂತಿ, ಸಂಶಯ, ಭಯ, ಬಂಧನಗಳೆಲ್ಲವೂ ಇದರಲ್ಲಿ ಸೇರುತ್ತದೆ. ಆಗ ತಾತ್ಕಾಲಿಕ ಲಾಭ, ಸುಖ ಅಥವಾ ಅನುಕೂಲಕ್ಕಾಗಿ ಮಾಡಿಕೊಂಡ ತಪ್ಪುಗಳು ಮುಂದೆ ಸಾಧನೆಯ ಸಮಯದಲ್ಲಿ ಅಡ್ಡಿಯಾಗುತ್ತವೆ. ಶರಣನ ಮಾರ್ಗ ಹಗುರಾಗಿರಬೇಕು, ಅವನ ಜೀವನ ಸರಳವಾಗಿರಬೇಕು. ಕರ್ಮದ ಸುತ್ತನ್ನ ಮಾಡಬಾರದು, ಇಲ್ಲದಿದ್ದರೆ ಮುಂದೆ ಅದು ನೋವಾಗಿ, ಅಡ್ಡಿಯಾಗಿ, ಸಂಕಟವಾಗಿ ತಿರುಗಿ ಬರುತ್ತದೆ. ಈ ಸಾಲು ಭವಿಷ್ಯದ ಹೊಣೆಗಾರಿಕೆಯನ್ನು ಈಗಲೇ ಅರಿತು ಎಚ್ಚರಿಕೆಯಿಂದ ಮುನ್ನಡೆಯುವಂತೆ ತೋರಿಸುತ್ತದೆ. ನಿತ್ಯವಲ್ಲದ ದೈವ ಎರಗದಿರು. ನಿತ್ಯವಲ್ಲದ ದೈವ ಎಂದರೆ ತಾತ್ಕಾಲಿಕ ಫಲ ಕೊಡುವ ದೇವತಾ ಭಾವನೆಗಳು. ಆರೋಗ್ಯ, ಸಂಪತ್ತು, ಅಧಿಕಾರ, ಜಯಕ್ಕಾಗಿ ಮಾಡುವ ಪೂಜೆ ಇವುಗಳಲ್ಲಿ ತಪ್ಪೇನಿಲ್ಲದಿದ್ದರೂ ಕೂಡ ಅದು ಶರಣ ಮಾರ್ಗಕ್ಕೆ ವಿರುದ್ಧವಾಗಿರತಕ್ಕಂಥ ಕ್ರಿಯೆ. ಏಕೆಂದರೆ ಮನಸ್ಸು ಫಲದ ಮೇಲೆ ಕೇಂದ್ರೀಕರಿಸಿದರೆ ಭಕ್ತಿಯಿಂದ ವ್ಯವಹಾರ ಹುಟ್ಟುತ್ತದೆ. ತಾತ್ವಿಕವಾಗಿ ಶರಣನು ನಿತ್ಯವಾದ, ಅಚಲವಾದ ಶಿವತತ್ವದಲ್ಲಿ ಮಾತ್ರ ನಿಷ್ಠೆ ಇರಿಸಬೇಕು. ಅಸ್ಥಿರದ ಮುಂದೆ ತಲೆಬಾಗಿದ ಮನಸ್ಸು ಸ್ವತಃ ಅಸ್ಥಿರವಾಗುತ್ತದೆ. ಈ ಸಾಲು ಭಕ್ತಿಯನ್ನು ಲಾಭದ ಸಾಧನವಾಗಿರಿಸಬಾರದು, ಅದು ಸತ್ಯಾನ್ವೇಷಣೆಯ ಇಡಿಯಾಗಿ ಮಾಡಬೇಕೆಂಬ ಭಾವವನ್ನ ಇಲ್ಲಿ ತಿಳಿಸುತ್ತದೆ. ಕರ್ತೃ ಸ್ವಡ್ಡಳನ ನೆರೆನಂಬು ಡಂಬಕ ಬೇಡ ಎನ್ನುವಲ್ಲಿ ಈ ಒಂದು ವಚನದ ಪ್ರಮುಖ ಸಾಲನ್ನ ಶಿಖರ ಸ್ವರೂಪವಾಗಿ ಇದು ಶರಣರಾಗಿರತಕ್ಕಂಥ ಸ್ವಡ್ಡಳ ಬಾಚರಿಸರು ಇದರಲ್ಲಿ ಹೇಳ್ತಿದ್ದಾರೆ. ಅಂದರೆ ಎಲ್ಲದಕ್ಕೂ ಕರ್ತನಾಗಿರತಕ್ಕಂಥ, ಅಂತರ್ಯಾಮಿ ಆಗಿರತಕ್ಕಂಥ ಶಿವನು ಅವನನ್ನು ನೆರೆನಂಬು ಎಂದರೆ ಲೆಕ್ಕಾಚಾರವಿಲ್ಲದ ಇಂತಿಷ್ಟೇ ರೂಪದಲ್ಲಿ ಪರಮಾತ್ಮನನ್ನು ನಂಬಬೇಕು ಎಂಬ ಭಾವನೆ ಇಲ್ಲದೆ ಸಂಪೂರ್ಣವಾಗಿ ಶರಣಾಗತ ಮನೋಭಾವದಿಂದ ಆ ಪರಮಾತ್ಮನನ್ನ ನಂಬಬೇಕು. ನಾನು ಮಾಡುತ್ತೇನೆ ಎಂಬ ಅಹಂಕಾರ ಇರಬಾರದು, ಅವನೇ ಮಾಡಿಸುತ್ತಾನೆ ಎಂಬ ನಂಬಿಕೆಯಿಂದ ಡಂಬಕ ಬೇಡ ಎಂದರೆ ತೋರಿಕೆಯ ಭಕ್ತಿ, ಪ್ರದರ್ಶನ, ಬಾಹ್ಯ ಆಚರಣೆಯ ಗರ್ವ ಇವೆಲ್ಲವೂ ವ್ಯರ್ಥ. ಶಿವನಿಗೆ ಬೇಕಾಗಿರುವುದು ಸರಳ ಹೃದಯ ಮತ್ತು ನಿಜವಾದ ನಂಬಿಕೆ. ತಾತ್ವಿಕವಾಗಿ ಇದು ಅಹಂಕಾರವಿಲ್ಲದ ಘೋಷಣೆ. ಕರ್ತೃತ್ವ ಶಿವನಿಗೆ ಅರ್ಪಿಸಿದ ಕ್ಷಣದಲ್ಲೇ ಶರಣನಿಗೆ ಮುಕ್ತಿ ಆರಂಭವಾಗುತ್ತದೆ. ಹೀಗೆ ಈ ವಚನದ ಸಮಗ್ರ ತಾತ್ವಿಕ ದೃಷ್ಟಿ ಏನೆಂದರೆ, ಈ ವಚನವು ಶರಣನ ಬದುಕಿಗೆ ಅಂತರಂಗದ ಶುದ್ಧತೆ, ವಿವೇಕಪೂರ್ಣ ಆಯ್ಕೆ, ಏಕನಿಷ್ಠ ಶರಣಾಗತಿ ಭಾವವನ್ನ ಈ 3 ಮುಖ್ಯವಾದ ನಿಲುವಿನಲ್ಲಿ ಬಿಂಬಿಸುತ್ತದೆ. ಪದಗಳನ್ನು ಮತ್ತೆ ಮತ್ತೆ ಅದನ್ನ ಹೇಳಿ ಅದನ್ನ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಅಳವಡಿಸಿಕೊಳ್ಳಬಾರದು. ದುರ್ಜನರ ಸಂಘವನ್ನ ತ್ಯಜಿಸಬೇಕು, ಲಾಭದ ಮೋಹವನ್ನು ಬಿಡಬೇಕು, ಉತ್ತಮರ ಮುಂದೆ ವಿನಯದಿಂದ ನಿಂತು ನಾವು ಕರ್ಮಕ್ಕೆ ಒಳಗಾಗದೆ ನಮ್ಮ ಕೆಲಸಗಳನ್ನ, ದಿನನಿತ್ಯದ ಕೆಲಸಗಳನ್ನ ಮಾಡಿಕೊಂಡು ಹತ್ತಿರದ ಹಿಂದೆ ಓಡಬಾರದೆಂದು ಅಂತರ್ಯಾಮಿ ಶಿವನಲ್ಲಿ ಸದಾ ಸಂಪೂರ್ಣತೆಯಿಂದ, ನಂಬಿಕೆಯಿಂದ, ಅದರಲ್ಲಿ ಪರಮಾತ್ಮನಲ್ಲಿ ಶರಣಾಗತ ಭಾವದಿಂದ ಜೀವನವನ್ನು ಸಾಗಿಸಬೇಕು ಎಂಬ ಭಾವವನ್ನ ಈ ವಚನದಲ್ಲಿ ಸೊಡ್ಡಲ ಬಾಚರಿಸರು ನಮ್ಮೆಲ್ಲರಿಗೂ ತಿಳಿಸುತ್ತಿದ್ದಾರೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಮ್ಮ ಮುಂದಿನ ವಿಡಿಯೋಗಾಗಿ ತಾವು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.